ಪ್ರಜ್ವಲ್ ನಿಖಿಲ್ ರಾಜಕೀಯ ಶ್ರೇಯಸ್ಸಿಗೆ ದೇವರ ಮೊರೆ ಹೋಗಿದ್ದಾರೆ ದೇವೇಗೌಡರು. ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಪ್ರಜ್ವಲ್ ನಿಖಿಲ್ ರಾಜಕೀಯ ಶ್ರೇಯಸ್ಸಿಗೆ ಇಡೀ ದೇವೇಗೌಡ ಫ್ಯಾಮಿಲಿ ದೇವರ ಮೊರೆ ಹೋಗಿದ್ದಾರೆ. ಶಾರದಾಂಬೆ ದೇವರ ಮೊರೆ ಹೋಗಿದ್ದಾರೆ ದೇವೇಗೌಡ ಫ್ಯಾಮಿಲಿ. ಶಾರದಾಂಬೆ ದರ್ಶನವನ್ನ ಪಡೆದಿದ್ದಾರೆ ಸಿಎಂ ಎಚ್.ಡಿ. ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಮತ್ತು ದರ್ಶನ ಪಡೆದ ನಂತರ ಪೂಜೆ ಬಳಿಕ ಚಂಡಿಕಾ ಯಾಗದಲ್ಲೂ ಕೂಡ ಎಚ್.ಡಿ.ಕೆ ಭಾಗಿಯಾಗಿದ್ದಾರೆ. ಚಂಡಿಕಾ ಯಾಗದಲ್ಲಿ ಕೂಡ ಎಚ್.ಡಿ.ಕೆ ಫ್ಯಾಮಿಲಿ ಭಾಗಿಯಾಗಲಿದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಗೆ ನಿಖಿಲ್ ಹಾಗೂ ಪ್ರಜ್ವಲ್ ಇಬ್ರು ಕೂಡ ಸ್ಪರ್ಧೆ ಮಾಡ್ತಿರೋ ಹಿನ್ನೆಲೆಯಲ್ಲಿ ಅವ್ರಿಗೆ ಒಳ್ಳೇದಾಗಬೇಕು ಅಂತ ಇಡೀ ದೇವೇಗೌಡ ಫ್ಯಾಮಿಲಿ ಶೃಂಗೇರಿಯಲ್ಲಿ ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ. ಲೋಕಸಭೆಗೆ ಮಂಡ್ಯದಿಂದ ನಿಖಿಲ್ ಸ್ಪರ್ಧೆ ವಿಚಾರ ಸಂಬಂಧಪಟ್ಟಂತೆ ಇದು ಜೆಡಿಎಸ್ ವರಿಷ್ಠರು ಹಾಗೂ ಕಾರ್ಯಕರ್ತರ ನಿರ್ಧಾರ. ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಬಹುತೇಕ ಶಾಸಕರ ಜೊತೆ ಕುಳಿತು ಚರ್ಚಿಸಿ ತೀರ್ಮಾನ ಮಾಡಿದ್ದಾರೆ. ಮಂಡ್ಯ ಜನತೆಯ ನಾಡಿ ಮಿಡಿತ ಅರ್ಥ ಮಾಡಿಕೊಳ್ಳೋದಕ್ಕೆ ಟಿಕೆಟ್ ನೀಡಿದೆ ಅಂತ ಹೇಳಿದ್ದಾರೆ. ಮಂಡ್ಯ ಜನತೆಯ ಸೇವೆ ಮಾಡಲು ರೆಡಿ ಆಗಿದ್ದೇನೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಶಾರದಾಂಬೆ ದರ್ಶನದ ಬಳಿಕ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ತುಂಬ ನಂಬಿಕೊಂಡಿರುವಂಥ ಒಂದು ದೇವಸ್ಥಾನ. ತಾಯಿ ಶಾರದಾಂಬೆ ಒಂದು ಆಶೀರ್ವಾದ ಪಡೀಲಿಕ್ಕೆ ಬಂದಿದ್ದೀವಿ. ಹಾಗೆ ನಮ್ಮ ಶ್ರೀಗಳೇನಿದ್ದಾರೆ ಅವರ ಆಶೀರ್ವಾದ ಪಡೀಲಿಕ್ಕೆ ಕೂಡ ಹಿಂದಿನಿಂದನೂ ಶ್ರೀಗಳ ನಂಟು ಹಾಗೂ ದೊಡ್ಡವರ ನಂಟು ತುಂಬ ವರ್ಷಗಳಿಂದ ಇದೆ. ಅದೇ ರೀತಿ ಅವರ ಒಂದು ಆಶೀರ್ವಾದದಿಂದನೇ ಇವತ್ತು ನಮ್ಮ ತಂದೆಯವರು ಬಾರಿ ಬಾರಿ ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಶ್ರೀಗಳ ಆಶೀರ್ವಾದ ಹಾಗೂ ಇಲ್ಲಿನ ತಾಯಿ ಆಶೀರ್ವಾದ ಇವತ್ತು ನಮ್ಮ ತಂದೆಯವ್ರನ್ನ ಈ ಸ್ಥಾನದಲ್ಲಿ ಕೂರಿಸಿದೆ. ಸೊ ಹಾಗಾಗಿ ಬರ್ತಾನೆ ಇರ್ತೀವಿ, ಪ್ರತಿ ವರ್ಷ ಬರಲಿಕ್ಕೆ ಪ್ರಯತ್ನ ಪಡ್ತಾರೆ. ನನ್ನ ರಾಜಕೀಯ ಭವಿಷ್ಯ ಒಳ್ಳೆ ಕಥೆ ಆಯ್ತು. ಇವತ್ತು JDS ಪಕ್ಷ ತೀರ್ಮಾನ ಮಾಡಿದೆ. ಪಕ್ಷದ ವರಿಷ್ಠರು ಬಹುತೇಕ ಕಾರ್ಯಕರ್ತರ ಜೊತೆ ಹಾಗೂ ಶಾಸಕರ ಜೊತೆ ಕೂತ್ಕೊಂಡು ತೀರ್ಮಾನ ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಮಂಡ್ಯ ಜನತೆಯ ನಾಡಮಿಡಿತಗಳನ್ನ ಅರ್ಥ ಮಾಡ್ಕೊಂಡು ಇವತ್ತು ಪಕ್ಷ ಇವತ್ತು ಟಿಕೆಟ್ ಕೊಡುವ ವಿಚಾರವಾಗಿ ಮುಂದೆ ಬಂದಿದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಮಂಡ್ಯ ಜನತೆಯ ಸೇವೆ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ರೆಡಿಯಾಗಿದೆ. ತುಂಬ ನಂಬಿಕೊಂಡಿರುವಂಥ ಒಂದು ದೇವಸ್ಥಾನ. ತಾಯಿ ಶಾರದಾಂಬೆ ಒಂದು ಆಶೀರ್ವಾದ ಪಡೀಲಿಕ್ಕೆ ಬಂದಿದ್ದೀವಿ. ಹಾಗೆ ನಮ್ಮ ಶ್ರೀಗಳೇನಿದ್ದಾರೆ ಅವರ ಆಶೀರ್ವಾದ ಪಡೀಲಿಕ್ಕೆ ಕೂಡ ಹಿಂದಿನಿಂದನೂ ಶ್ರೀಗಳ ನಂಟು ಹಾಗೂ ದೊಡ್ಡ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಕುಮಾರ್. ಈಗ ಮಂಡ್ಯದ ರಾಜಕೀಯ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಜೊತೆಗೆ ಪೂಜೆಯನ್ನು ಕೂಡ ಮಾಡಿದ್ದಾರೆ ಲೋಕಸಭಾ ಚುನಾವಣೆ ಗೆಲ್ಲಬೇಕು ಅಂತ. ಸೊ ಈ ನಿಟ್ಟಿನಲ್ಲಿ ಇವತ್ತು ಇನ್ನು ಎಷ್ಟು ಸಂಜೆ ತನಕ ಪೂಜೆ ನಡೆಯಲಿದ್ದ, ಏನು ಎಷ್ಟು ಗಂಟೆಗೆ ಚಂಡಿಕಾ ಯಾಗ ನಡೆಯಲಿದೆ ಪ್ರವೀಣ್ ಕುಮಾರ್? ದಿವ್ಯಾ, ಏನಂತಂದ್ರೆ ಈಗಾಗಲೇ ಚಂಡಿಕಾ ಯಾಗ ಆರಂಭ ಜೊತೆಗೆ ನಿಖಿಲ್ ಸೇರಿದಂತೆ ಎಚ್.ಡಿ. ದೇವೇಗೌಡ ಮತ್ತೆ ಪತ್ನಿ ಚೆನ್ನಮ್ಮ ಅವರು ಕೂಡ ಯಾಗದಲ್ಲಿ ಪಾಲ್ಗೊಂಡಿರುವಂತದ್ದು. ಈಗ ಯಾಗವನ್ನ ಗುಪ್ತ ಒಂದು ಯಾಗ ಮಂಟಪದಲ್ಲಿ ಮಾಡ್ತಾ ಇರುವಂತದ್ದು. ಅಲ್ಲಿಗೆ ಯಾವುದೇ ಮಾಧ್ಯಮ ಪ್ರತಿನಿಧಿಗಳನ್ನ ಬಿಟ್ಕೊಡ್ತಾ ಇಲ್ಲ. ಜೊತೆಗೆ ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಶೃಂಗೇರಿ ಶಾರದಾಂಬೆಯ ದರ್ಶನ ಪಡೆದ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ರು. ಮಂಡ್ಯ ಲೋಕಸಭಾ ಚುನಾವಣೆ ವಿಚಾರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಂಡ್ಯದ ಜನರು ನನ್ನನ್ನ ಗುರುತಿಸಿದ್ದಾರೆ. ಮತ್ತೆ ಅವರ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಂಡಿದ್ದಕ್ಕೆ ಅಲ್ಲಿನ ಮುಖಂಡರು ಮತ್ತೆ ಅಲ್ಲಿನ ಶಾಸಕರು ಕಾರ್ಯಕರ್ತರೆಲ್ಲ ಸೇರಿ ನನಗೆ ಟಿಕೆಟ್ ಅನ್ನ ನೀಡಿದರೆ ಪಕ್ಷ ಟಿಕೆಟ್ ನೀಡಿದ್ರಿಂದ ನಾನು ಸ್ಪರ್ಧಿಸೋಕೆ ಕಾತರವಾಗಿದ್ದೇನೆ. ಅಂತೆಯೇ ಮಂಡ್ಯ ಜನರಿಗೆ ಅವರ ಮುಂದೆ ನಿಂತು ಗೆದ್ದು ಬರ್ತೇನೆ ಅನ್ನೋ ವಿಶ್ವಾಸ ನನಗಿದೆ ಅಂತ ಅವರು ಹೇಳಿರುವಂತದ್ದು. ಈಗಾಗಲೇ ಇದೇ ಮೊದಲ ಬಾರಿಗೆ ಶೃಂಗೇರಿಗೆ ಆಗಮಿಸಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಶೃಂಗೇರಿಯ ದೇವರ ದರ್ಶನ ಪಡೆದ್ರು. ಸುಮಾರು 12 ಗಂಟೆ ಸುಮಾರಿಗೆ ಯಾಗ ಪೂರ್ಣಾಹುತಿಯ ಮೂಲಕ ಕೊನೆಗೊಳ್ಳಲಿದೆ. ಓಕೆ, ಇನ್ನು ಕುಮಾರಸ್ವಾಮಿ ಅವರು ಏನಾದ್ರು ಪ್ರತಿಕ್ರಿಯೆಗೆ ಸಿಕ್ಕಿದ್ರಾ ಪ್ರವೀಣ್ ಕುಮಾರ್? ಮತ್ತೆ ಇನ್ನೊಂದು ಯಾಗದಲ್ಲಿ ಇರೋದ್ರಿಂದ ಅವರು ಸಂಜೆ ಮಧ್ಯಾಹ್ನ 12 ಗಂಟೆ ನಂತರ ಮಾಧ್ಯಮಗಳಿಗೆ ಸಿಗ್ತಿವೆ ಅಂತ ಅವರೇ ಹೇಳಿರುವಂತದ್ದು. ಬಳಿಕ ಒಂದು ಪ್ರತಿಕ್ರಿಯೆಯನ್ನ ನೀಡ್ತೇನೆ. ಈಗ ಮೊದಲು ಪೂಜೆಯನ್ನ ಮುಗಿಸ್ಕೊಂಡು ಬಂದ ಆಮೇಲೆ ನಾನು ಮಾಧ್ಯಮಗಳಿಗೆ ಒಂದು ಪ್ರತಿಕ್ರಿಯೆಯನ್ನ ನೀಡ್ತೇನೆ ಅಂತ ಹೇಳಿರುವುದು. ಈಗಾಗಲೇ ಸುಮಾರು 7-8 ಜನ ಅರ್ಚಕರಿಂದ ಮುಖ್ಯ ಅರ್ಚಕರಿಂದ ಯಾಗ ನಡೀತಾ ಇರುವಂತದ್ದು. ಜೊತೆಗೆ ಚಂಡಿಕಾ ಯಾಗದಲ್ಲಿ ಈಗಾಗಲೇ ನಿರತರಾಗಿರುವಂತಹ ಕುಟುಂಬ ಬಳಿಕ ಮತ್ತೆ ಶೃಂಗೇರಿ ಶ್ರೀಗಳ ಒಂದು ಆಶೀರ್ವಾದವನ್ನ ಪಡೆದು ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವುದಾಗಿ ಅವರು ತಿಳಿಸಿರುವಂತದ್ದು. ದಿವ್ಯಾ.
ಓಕೆ, ಧನ್ಯವಾದಗಳು ಪ್ರವೀಣ್ ತಮ್ಮ ಮಾಹಿತಿಗಾಗಿ.